ವೆಲ್ಕಮ್ ಟು ಯಶಸ್ವಿ ಕ್ರಿಯೇಷನ್ಸ್. ಈ ವಿಡಿಯೋದಲ್ಲಿ ಮಧುಬಾಲ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಬೋಟ್ ನೆಕ್ ಬ್ಲೌಸನ್ನು ಇಟ್ಟು ಈ ಒಂದು ಬ್ಲೌಸನ್ನು ನಾನು ಕಟ್ ಮಾಡ್ತಾ ಇರೋದು. ನಾರ್ಮಲ್ ಡೀಪ್ ನೆಕ್ ಇಟ್ಟರೂ ಸಹ ಇದು ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾನು ಇಲ್ಲಿ ಬ್ಯಾಕಲ್ಲಿ ಬಟನ್ಸನ್ನು ಕೊಡ್ತಾ ಇರೋದು. ಓಕೆ, ಇಲ್ಲಿ ನನಗೆ ಬ್ಲೌಸ್ನ ಫುಲ್ ಲೆಂತ್ ಬಂದು 13 ಇಂಚಿದೆ. ನಾನು ಇಲ್ಲಿ ಮೇಲೆ ಮತ್ತು ಕೆಳಗೆ ಎರಡರಲ್ಲೂ ಮಾರ್ಜಿನ್ಗೆ 1 ಇಂಚು ಆ್ಯಡ್ ಮಾಡಿಕೊಂಡು 14 ಇಂಚಿಗೆ ಈ ಒಂದು ಬ್ಲೌಸನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಮಗೆ ಇಲ್ಲಿ ಒಂದು ವೇಸ್ಟ್ ಮೆಜರ್ಮೆಂಟ್ ಬಂದು 32.5 ಇಂಚು ಬರ್ತಾ ಇದೆ. 32ನ್ನು ಡಿವೈಡೆಡ್ ಬೈ 4 ಮಾಡ್ಕೊಂಡಾಗ ನನಗೆ ಎಷ್ಟು ಬಂತು, 8 ಇಂಚು ಬಂತು. 8 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಚೆಸ್ಟ್ ಮೆಜರ್ಮೆಂಟ್ ಬಂದು 38 ಇಂಚಿದೆ. 38ನ್ನು ಡಿವೈಡೆಡ್ ಬೈ 4 ಮಾಡ್ಕೊಂಡಾಗ ನಮಗೆ ಎಷ್ಟು 9.25 ಇಂಚು ಬರುತ್ತೆ. ಈ 9.25 ಇಂಚಿಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ, ಬ್ಯಾಕಲ್ಲಿ ಈ ಥರ ಬಟನ್ಸ್ ಕೊಡ್ತಾ ಇರೋದ್ರಿಂದ 1/2 ಇಂಚು ಎಕ್ಸ್ಟ್ರಾ ಈ ಕಡೆಗೆ ಇಲ್ಲಿ ಮಾರ್ಜಿನನ್ನು ಬಿಟ್ಟು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಬಂದು ನಮಗೆ ಶೋಲ್ಡರು. ಇದಕ್ಕೆ ನನಗೆ ಶೋಲ್ಡರ್ ಬಂದು 14 ಇಂಚಿದೆ. 14 ಇಂಚಲ್ಲಿ ನಾನು ಅರ್ಧ ಅಂತಂದರೆ 7 ಇಂಚಿಗೆ ಈ ಒಂದು ಶೋಲ್ಡರನ್ನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಸೇಮ್ ಶೋಲ್ಡರ್ ಎಷ್ಟು ತಗೊಂಡಿರ್ತೀನೋ ಆ್ಯಸ್ ಇಟ್ ಈಸ್ ಅಷ್ಟೇ 7 ಇಂಚು ನಾನು ಇಲ್ಲಿ ಈ ಒಂದು ಆರ್ಮ್ ಡೌನನ್ನು ಕೂಡ ತಗೊಂಡಿದ್ದೀನಿ. ನೋಡಿ, ಇಲ್ಲಿ ಸ್ವಲ್ಪ ಸ್ಲೋಪ್ ತೆಗೆದಿದ್ದೀನಲ್ವ, ಹಾಗಾಗಿ 1/2 ಇಂಚು ನನಗೆ ಇಲ್ಲಿ ಹೋಗಿರೋದ್ರಿಂದ ಇಲ್ಲಿ ನನಗೆ ಡೌನ್ ಮಾಡಿದಾಗ ಎಷ್ಟು 6.5 ಇಂಚಷ್ಟೇ ಬರ್ತಾ ಇರೋದು. ಓಕೆ, ಇವಾಗ ಇಲ್ಲಿ ನಾವು ಏನು ಮಾಡ್ಕೋಬೇಕು ಅಂತಂದರೆ, ಈ ಒಂದು ನೆಕ್ ಏನಿದೆ, ಈ ಒಂದು ನೆಕ್ ಬಿಡ್ತು ನಾವು 3.5 ಇಂಚಿಗೆ ಇಲ್ಲಿಗೆ ಈ ಸೈಜ್ಗೆ 3.5 ಇಂಚಿಗೆ ಮಾರ್ಕ್ ಮಾಡಿದ್ರೆ ಸಾಕಾಗುತ್ತೆ. ಮತ್ತು ನನಗೆ ನೆಕ್ ಡೀಪ್ ಬಂದು 9 ಇಂಚಿದೆ. ಇನ್ನು ಬೇಕಾದರೆ ನಾವು ಕೆಳಗಡೆಗೆ ಈ ಒಂದು ನೆಕ್ ಡೀಪನ್ನು ನಾವು ಮಧುಬಾಲ ಡಿಸೈನನ್ನು ಡ್ರಾ ಮಾಡ್ಕೋತೀವಿ ಅಲ್ವಾ. ಈ ಮಧುಬಾಲ ಡಿಸೈನನ್ನು ನಾವು ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಆಗಲಿ ಅಥವಾ ಈ ಒಂದು ಮೇನ್ ಕ್ಲಾತ್ ಮೇಲೆ ಆಗಲಿ ನಾವು ಡ್ರಾ ಮಾಡ್ಕೋಬಾರ್ದು. ನ್ಯೂಸ್ ಪೇಪರ್ ಇರ್ಬೋದು ಅಥವಾ ಡ್ರಾಯಿಂಗ್ ಶೀಟ್ ಇರ್ಬೋದು ಅಥವಾ ಕ್ಯಾನ್ವಾಸ್ ಇರ್ಬೋದು, ಇದ್ರ ಮೇಲೆ ನಾವು ಡ್ರಾ ಮಾಡಿಕೊಂಡು ಆಮೇಲೆ ಲೈನಿಂಗ್ ಮೇಲೆ ನಾವು ಡ್ರಾ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಪೇಪರ್ ಕ್ಯಾನ್ವಾಸನ್ನು ತಗೊಂಡು ಪೇಪರ್ ಕ್ಯಾನ್ವಾಸ್ ಮೇಲೆ ಈ ಒಂದು ಡಿಸೈನನ್ನು ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವು ಈಗಾಗಲೇ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಈ ಒಂದು ಬ್ಯಾಕ್ ಪಾರ್ಟನ್ನು ಈ ರೀತಿ ಕ್ಯಾನ್ವಾಸ್ ಮೇಲೆ ಈ ಥರ ಪ್ಲೇಸ್ ಮಾಡ್ಕೋಬೇಕು. ನಾವು ಇಲ್ಲಿ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಏನಿದೆ ಅಲ್ಲಿ ಎಕ್ಸ್ಟ್ರಾ 1/2 ಇಂಚ್ ಬಿಟ್ಟಿರ್ತೀವಲ್ವ, ಅದನ್ನು ಈ ಥರ ಎಕ್ಸ್ಟ್ರಾ ಹೊರಗಡೆಗೆ ಬಿಟ್ಬಿಡಿ. ಇದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋದು ಬೇಡ. ಇದನ್ನ ಈ ರೀತಿ ಹೊರಗಡೆಗೆ ಬಿಟ್ಟು ಇವಾಗ ಸುತ್ತಲೂ ಕೂಡ ಏನು ಮಾಡ್ಕೋಬೇಕು ಅಂತಂದರೆ, ನಾವು ಬ್ಯಾಕ್ ಪಾರ್ಟ್ ಏನಿದೆ ಆ ಬ್ಯಾಕ್ ಪಾರ್ಟ್ ಹೆಂಗಿದೆಯೋ ಹಾಗೆ ಸೇಮ್ ಈ ಥರ ಲೈನನ್ನು ಡ್ರಾ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಡ್ರಾ ಮಾಡ್ಕೋಬೇಕು. ಇವಾಗ ಇದನ್ನು ತೆಗೆದುಬಿಟ್ಟು ಇಲ್ಲಿ ನಾವು ಕೆಲವೊಂದು ಚೇಂಜಸನ್ನು ಮಾಡ್ಕೋಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ, ನಮಗೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟಲ್ಲಿ ಒಂದು 1/2 ಇಂಚಷ್ಟು ಲೆಂತ್ ಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಕೆಳಗಡೆಗೆ ಇನ್ನೊಂದು ಅರ್ಧ ಇಂಚಿಗೆ ಈ ಥರ ಒಂದು ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಚೇಂಜಸ್ ಏನು ಅಂತಂದರೆ, ಇಲ್ಲಿ ನಾವು ಫ್ರಂಟಲ್ಲಿ ಡಾಟ್ಸ್ ಹಿಡಿತೀವಲ್ವ, ಸೊ ಹಾಗಾಗಿ ನಮಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಕೆಳಗಡೆಗೆ ನೋಡಿ, ಇಲ್ಲಿ 1 ಇಂಚಷ್ಟು ಕೆಳಗಡೆಗೆ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮೇಲೆ ಆರ್ಮ್ ಹೋಲ್ ಹತ್ರ ಬಂದಾಗ ಕರೆಕ್ಟಾಗಿ ಅಲ್ಲಿಗೆ ಜಾಯಿನ್ ಆಗಬೇಕು. ಆ ಥರ ನೋಡಿ, ಈ ಥರ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈಗ ಈ ಥರ ಆರ್ಮ್ ಹೋಲ್ ಇದೆಯಲ್ವಾ, ಅದಕ್ಕೆ ಈ ಥರ ಒಂದು ಬಾಕ್ಸನ್ನು ಇಲ್ಲಿ ಡ್ರಾ ಮಾಡ್ಕೋಬೇಕು. ಬಾಕ್ಸನ್ನು ಡ್ರಾ ಮಾಡಿಕೊಂಡು ಇಲ್ಲಿ ಒಳಗಡೆಗೆ ಒಂದು ಅರ್ಧ ಅಥವಾ 3/4 ಇಂಚ್ ಒಳಗಡೆಗೆ ನೋಡಿ ಈ ಥರ ಒಂದು ಶೇಪನ್ನು ಕೊಡಬೇಕು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಾವು ಇಲ್ಲಿ ನೆಕ್ಕನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನನಗೆ ನಾವು ಬ್ಯಾಕ್ ಪಾರ್ಟಲ್ಲಿ ಎಷ್ಟು 3.5 ಇಂಚಿಗೆ ನೆಕ್ಕನ್ನು ಡ್ರಾ ಮಾಡ್ಕೊಂಡಿದ್ದೀವಿ ಅಲ್ವಾ, ಇಲ್ಲೂ ಅಷ್ಟೇ ಸೇಮ್ 3.5 ಇಂಚಿಗೆ ಈ ಥರ ನೆಕ್ಕನ್ನು ಮಾರ್ಕ್ ಮಾಡಿಕೊಂಡು ನನಗೆ ಫ್ರಂಟಲ್ಲಿ 7 ಇಂಚಿಗೆ ಈ ನೆಕ್ಕನ್ನು ಈ ಥರ ಡೌನ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಸಹ 3.5 ಇಂಚು ಈ ಥರ ನೆಕ್ ವಿಡ್ತನ್ನು ತಗೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡ್ಕೋಬೇಕು. ನೋಡಿ, ಈಗ ಈ ಒಂದು ನೆಕ್ ಒಳಗಡೆಗೆ ಇಲ್ಲಿಂದ ಇಲ್ಲಿಗೆ ಈ ಥರ 1 ಇಂಚಿಗೆ ನೋಡಿ ಈ ಥರ ಮಾರ್ಕನ್ನು ಮಾಡಿಕೊಂಡು
ಈಗ ಒಂದು ಲೈನನ್ನು ಈ ಥರ ಡ್ರಾ ಮಾಡ್ಕೋಬೇಕು. ಓಕೆ, ಈಗ ನೋಡಿ ಈ ಥರ ಟೇಪನ್ನು ಇಟ್ಕೊಂಡು ಇನ್ನು ಸೆಂಟ್ರ್ ಮಾಡ್ಕೋಬೇಕು. ಸೆಂಟ್ರ್ ಮಾಡಿಕೊಂಡು ಈ ಸೆಂಟ್ರಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಈ ಲೈನ್ ಮೇಲೂ ಕೂಡ ಈ ಥರ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಓಕೆ, ಈಗ ನೆಕ್ಸ್ಟ್ ನೋಡಿ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಕೆಳಗಡೆಗೆ ಈ ಥರ ಒಂದು ಮಾರ್ಕನ್ನು ಮಾಡಿಕೊಂಡು ಫ್ರೆಂಚ್ ಕರ್ವನ್ನು ತಗೊಂಡು ಫ್ರೆಂಚ್ ಕರ್ವಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಮಗೆ ರೌಂಡ್ ಶೇಪ್ ಬೇಕು ಅಂದರೆ ಈ ಥರ ನಾವು ಮಾರ್ಕ್ ಮಾಡ್ಕೋಬೋದು, ಅಥವಾ ಕೆಳಗಡೆಗೆ ನಮಗೆ ಈ ಥರ ಶಾರ್ಪ್ ಆಗಬೇಕು ಅಂತಂದರೆ ಸ್ಕೇಲನ್ನು ಈ ಥರ ತಿರುಗಿಸ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನನಗೆ ಫ್ರಂಟಲ್ಲಿ ರೌಂಡ್ ಶೇಪ್ ಬೇಕು, ಹಾಗಾಗಿ ನಾನು ನೋಡಿ ಈ ಥರನೇ ರೌಂಡ್ ಶೇಪಾಗಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನ ಈ ಥರ ಟರ್ನ್ ಮಾಡಿಕೊಂಡು ಸ್ಕೇಲನ್ನು ಈ ಥರ ಇನ್ನೊಂದು ಮಾರ್ಕನ್ನು ಮಾಡ್ಕೊಳ್ಳಿ. ಓಕೆ, ಇದು ನಮಗೆ ಫ್ರಂಟಲ್ಲಿ ಈ ಒಂದು ನೆಕ್ ಅನ್ನೋದು ಹೀಗೆ ಈ ಥರ ಬರುತ್ತೆ. ಈಗ ಈ ಒಂದು ಮಧುಬಾಲ ಶೇಪನ್ನು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ಇಲ್ಲಿ ನೋಡಿ ನಾವು ಇಲ್ಲಿ ಕೆಳಗಡೆ ಲೈನ್ ಹಾಕ್ಕೊಂಡಿದ್ದೀವಲ್ವ, ಕೆಳಗಡೆ ಲೈನಿಂದ 2 ಇಂಚ್ ನೇರಕ್ಕೆ ಈ ಥರ ಒಂದು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ ಈ ಥರ ಮಾರ್ಕನ್ನು ಮಾಡಿಕೊಂಡು ಈ ಎಲ್ಲ ಮಾರ್ಕಿಂಗ್ಸ್ಗೂ ಜಾಯಿನ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನನ್ನು ಈ ಥರ ಹಾಕ್ಕೋಬೇಕು. ಓಕೆ, ಈಗ ಈ ಒಂದು 2 ಇಂಚಿಗೆ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ ಲೈನ್ ಮೇಲೆ 1 ಇಂಚ್ ಮೇಲಕ್ಕೆ ನೋಡಿ ಈ ಥರ ಒಂದು ಮಾರ್ಕನ್ನು ಮಾಡಿಕೊಂಡು ಈ ಥರ ಫ್ರೆಂಚ್ ಕರ್ವಲ್ಲಿ ಈ ಥರ ಒಂದು ಕರ್ವ್ ಶೇಪನ್ನು ಈ ಥರ ಕೊಡಬೇಕು. ಓಕೆ, ಈ ಥರ ಶೇಪನ್ನು ಕೊಟ್ಟ ಆದಮೇಲೆ ಇವಾಗ ನಮಗೆ ಈ ಒಂದು ಚೆಸ್ಟ್ ಪಾಯಿಂಟು ಎಲ್ಲಿ ಬರುತ್ತೆ ಅಂತ ಹೇಳಿ ನೋಡ್ಕೋಬೇಕಾಗುತ್ತೆ. ನನಗೆ ಈ ಒಂದು ಬ್ಲೌಸಲ್ಲಿ ಈ ಒಂದು ಮೆಜರ್ಮೆಂಟ್ಗೆ 9.5 ಇಂಚಲ್ಲಿ ನನಗೆ ಒಂದು ಚೆಸ್ಟ್ ಪಾಯಿಂಟ್ ಬರುತ್ತೆ. ಸೊ ಇಲ್ಲಿ 9.5 ಇಂಚಿಗೆ ನಾನು ಈ ಥರ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಈ ಥರ ಡ್ರಾ ಮಾಡ್ಕೋಬೇಕು. ಇವಾಗ ನಾವು ಈ ಒಂದು ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನನಗೆ ಈ ಒಂದು ಬ್ಲೌಸ್ನ ಚೆಸ್ಟ್ ಮೆಜರ್ಮೆಂಟ್ ಬಂದು 38 ಇಂಚು ಇದೆ. ಈಗ ಈ ಒಂದು 38 ಇಂಚ್ ಏನಿದೆ ಇದನ್ನು ಡಿವೈಡೆಡ್ ಬೈ 10 ಮಾಡಬೇಕು. ಡಿವೈಡೆಡ್ ಬೈ 10 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 3.8 ಇಂಚು ಬರುತ್ತೆ. ಓಕೆ, ನಿಮ್ಮ ಸಪೋಸ್ ನಿಮ್ಮ ಒಂದು ಮೆಜರ್ಮೆಂಟ್ ಬ್ಲೌಸ್ ಏನಾದರೂ ನಿಮ್ಮ ಒಂದು ಚೆಸ್ಟ್ ಮೆಜರ್ಮೆಂಟು 36 ಇತ್ತು ಅಂತ ಅಂದ್ಕೊಳ್ಳಿ, ಆಗ ನಿಮಗೆ 3.6 ಇಂಚು ಬರುತ್ತೆ. 37 ಇತ್ತು ಅಂತ ಅಂದಾಗ 3.7 ಇಂಚು ಬರುತ್ತೆ. ಇಲ್ಲಿ ನಿಮ್ಮ ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನ ನೀವು ಹಾಕೊಳ್ಳಿ. ಇಲ್ಲಿ ನನಗೆ 38 ಬರ್ತಾ ಇರೋದ್ರಿಂದ ನಾನು 3.8 ಇಂಚಿಗೆ ನೋಡಿ ಈ ಒಂದು ಲೈನ್ ಹಾಕ್ಕೊಂಡಿದ್ದೀವಲ್ವ, ಈ ಲೈನ್ ಮೇಲೆ 3.8 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ಮತ್ತು ಅಲ್ಲಿಂದ ಹಿಡಿದು ನೋಡಿ 3.8 ಇಂಚ್ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ಓಕೆ, ಇವಾಗ ಈ ಒಂದು ಮಾರ್ಕ್ ಇದೆಯಲ್ವಾ, ಈ ಒಂದು ಮಾರ್ಕ್ಗೆ ಕೆಳಗಡೆಗೆ ಈ ಥರ ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ನಾವು ನಾರ್ಮಲ್ ಆಗಿ ಏನು ಮಾಡ್ತೀವಿ ಅಂತಂದರೆ ಈ ಸೈಜ್ಗೆಲ್ಲನೂ ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ಡಿಸ್ಟೆನ್ಸ್ಗೆ ಈ ಥರ ಮಾರ್ಕ್ ಮಾಡ್ತೀವಲ್ವಾ, ಇಲ್ಲೂ ಅಷ್ಟೇ ಸೇಮ್ 2.5 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ನೋಡ್ಕೋಬೇಕು. ನೋಡಿ ನಮಗೆ ಇಲ್ಲಿಂದ ಇಲ್ಲಿಗೆ 1 ಇಂಚು ಬರ್ತಾ ಇದೆ. ಈಗ ಸೇಮ್ ಈ 1 ಇಂಚ್ ಏನಿದೆ ಅದೇ 1 ಇಂಚನ್ನು ಈ ಕಡೆಗೂ ಕೂಡ ನಾನು ಈ ಥರ ಮಾರ್ಕ್ ಮಾಡ್ಕೋಬೇಕು. ಓಕೆ, ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ನೋಡಿ ಇಲ್ಲಿ ಫಸ್ಟ್ ಮಾರ್ಕ್ ಮಾಡಿದ್ದೀವಲ್ವ, ಇಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಈ ಥರ ಡ್ರಾ ಮಾಡಿಕೊಂಡು ಈ ಲೈನ್ಗೆ ಈ ಮಾರ್ಕ್ಗೆ ನಮಗೆ ಈ ಥರ ಟಚ್ ಆಗಬೇಕು. ಆ ಥರ ನೋಡಿಕೊಂಡು ನೋಡಿ ಕರ್ವ್ ಸ್ಕೇಲನ್ನು ಇಟ್ಕೊಂಡು ಈ ಥರ ಒಂದು ಶೇಪನ್ನು ಮಾರ್ಕ್ ಮಾಡ್ಕೋಬೇಕು ರೌಂಡಾಗಿ. ಓಕೆ, ನೆಕ್ಸ್ಟು ಹೀಗೆ ಬಂದು ನೋಡಿ ಇಲ್ಲಿ ನಾವು ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೇಲೆ ಇರುವಂಥ ಒಂದು ಮಾರ್ಕಲ್ಲ, ಕೆಳಗಡೆ ಇದೆಲ್ಲ ಈ ಮಾರ್ಕಿಂದ ಹಿಡಿದು ನೋಡಿ ಈ ಥರ ಒಂದು ಶೇಪನ್ನು ಡ್ರಾ ಮಾಡ್ಕೋಬೇಕು. ಈ ಶೇಪನ್ನು ನಾವು ಕರ್ವ್ ಸ್ಕೇಲನ್ನು ಯೂಸ್ ಮಾಡ್ಕೊಂಡು ಬೇಕಾದ್ರೂ ನಾವು ಡ್ರಾ ಮಾಡ್ಕೋಬೋದು. ಓಕೆ, ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಮೇನ್ ಡಾಟ್ ಇದೆಯಲ್ಲ, ಈ ಒಂದು ಮೇನ್ ಡಾಟನ್ನು ನಾವು ಡ್ರಾ ಮಾಡ್ಕೋಬೇಕು. ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ನಾವು ಡ್ರಾ ಮಾಡುವಾಗ ಸ್ವಲ್ಪ ಕ್ರಾಸಾಗಿ ಈ ಥರ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು.
ಯಾಕೆ ಈ ಥರ ಕ್ರಾಸಾಗಿ ಶೇಪ್ನ ಡ್ರಾ ಮಾಡ್ಕೋಬೇಕು ಅಂತಂದರೆ, ನಾವು ಸ್ಟಿಚ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಇಲ್ಲಿ ಸ್ವಲ್ಪ ಶಾರ್ಪ್ ಆಗಿ ಬಂದ್ಬಿಡುತ್ತೆ. ಆ ಥರ ಬರದೆ ನಮಗೆ ರೌಂಡ್ ಶೇಪಲ್ಲಿ ಬರಬೇಕು ಅಂತಂದರೆ ಈ ಥರ ಸ್ವಲ್ಪ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅದೇ ಥರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಶೇಪ್ ಬೆಲ್ಟ್ ಮೇಲೂ ಕೂಡ ನಾನು ಈ ಥರ ಸ್ಟ್ರೈಟಾಗಿ ಲೈನ್ಸನ್ನು ಈ ಥರ ಡ್ರಾ ಮಾಡ್ಕೋಬೇಕು. ನಾವು ಪೇಪರ್ ಮೇಲೆ ಮಧುಬಾಲ ಕಟಿಂಗ್ ಮಾರ್ಕಿಂಗ್ಸನ್ನು ಮಾಡ್ಕೊಳ್ಳೋದು ಇಷ್ಟೇ. ಈಗ ನಾವು ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಆಮೇಲೆ ಇದನ್ನು ನಾವು ಲೈನಿಂಗ್ ಮೇಲೆ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಯಾವ ಥರ ನಾವು ಮಾರ್ಕ್ ಮಾಡ್ಕೊಂಡಿದ್ವೋ ಆ್ಯಸ್ ಇಟ್ ಈಸ್ ಸೇಮ್ ಅದೇ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನೆಕ್ ಹತ್ರ ಕಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕಟ್ ಮಾಡುವಾಗ ಏನು ಅಂತಂದರೆ ನಾವು ನೆಕ್ಕನ್ನ ಯಾವ ಥರ ಡ್ರಾ ಮಾಡ್ಕೊಂಡಿದ್ದೀವೋ ಸೇಮ್ ಅದೇ ಥರ ನಾವು ಇಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿವರೆಗೂ ಈ ಥರ ಕಟ್ ಮಾಡ್ಕೊಂಡು ಬಂದು ಸ್ಟ್ರೈಟಾಗಿ ಮೇಲಕ್ಕೆ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ನೆಕ್ ನಾವು ಯಾವ ಥರ ಡ್ರಾ ಮಾಡ್ಕೊಂಡಿದ್ದೀವಲ್ವಾ ಸೇಮ್ ಅದೇ ಥರ ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಓಕೆ, ಈಗ ಈ ಒಂದು ಶೇಪ್ ಬೆಲ್ಟ್ ಇದೆಯಲ್ವಾ, ಈ ಶೇಪ್ ಬೆಲ್ಟನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಒಂದು ಪಿನ್ನನ್ನು ಅಥವಾ ಸ್ಟೆಪ್ಲರಲ್ಲಿ ಒಂದು ಪಿನ್ನನ್ನು ಆದರೂ ನಾವು ಹಾಕ್ಕೋಬೋದು. ನೋಡಿ ಈ ಥರ ಕಾಣಿಸುತ್ತಲ್ವ. ಈಗ ಇಲ್ಲೂ ಅಷ್ಟೇ ನಾವು ಇಲ್ಲಿ ಡಾಟ್ಸನ್ನ ಈ ಥರ ಹಿಡ್ಕೋಬೇಕಾಗತ್ತೆ. ಈಗ ಇದನ್ನು ಯೂಸ್ ಮಾಡಿಕೊಂಡು ಲೈನಿಂಗನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ಇಲ್ಲಿ ನೋಡಿ ನಾವು ಇಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಲೆಂತ್ ಬಂದುಬಿಡುತ್ತೆ. ಹಂಗಾಗಿ ಈ ಥರ 1/2 ಇಂಚು ಮೇಲಕ್ಕೆ ಈ ಥರ ಕ್ರಾಸಾಗಿ ಈ ಥರ ಕಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ನಾನು ಈ ಒಂದು ಕ್ಲೋಸ್ ಆಗಿರುವಂಥ ಸೈಡ್ ಏನಿದೆ ಆ ಕ್ಲೋಸ್ ಆಗಿರುವಂಥ ಸೈಡು ನನ್ನ ಕಡೆಗೆ ಬರೋ ಥರ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಓಪನ್ ಇರುವಂಥ ಸೈಡು ಆಪೋಸಿಟ್ಗೆ ಹೋಗೋ ಥರ ಹಾಕ್ಕೊಂಡಿದ್ದೀನಿ. ಇವಾಗ ಈ ಒಂದು ಕ್ಯಾನ್ವಾಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ ಇದನ್ನು ಈ ಥರ ನೀಟಾಗಿ ಲೈನಿಂಗ್ ಮೇಲೆ ನೋಡಿ ಈ ಥರ ಪ್ಲೇಸ್ ಮಾಡ್ಕೋಬೇಕು. ಈ ಥರ ಪ್ಲೇಸ್ ಮಾಡಿಕೊಂಡು ಸುತ್ತಲೂ ಆ್ಯಸ್ ಇಟ್ ಈಸ್ ಎಷ್ಟಿದೆಯೋ ಅಷ್ಟೇ ಸಾಕು. ಇಲ್ಲೇನು ನಾವು ಎಕ್ಸ್ಟ್ರಾ ಏನು ಬಿಡೋದು ಬೇಡ. ಸುತ್ತಲೂ ಯಾವ ಥರ ಇದೆಯೋ ಅದೇ ಥರ ಈ ಥರ ಮಾರ್ಕಿಂಗನ್ನು ಮಾಡ್ಕೊಂಬಿಡಿ. ಸುತ್ತಲೂ ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನ ತೆಗೆದುಬಿಟ್ಟು ಇಲ್ಲಿ ನೋಡಿ ಒಂದು 1/2 ಇಂಚ್ ಅಷ್ಟೇ ನಾವು ಸ್ಟಿಚ್ ಮಾಡ್ತೀವಲ್ವ, ಅದಕ್ಕೋಸ್ಕರ 1/2 ಇಂಚ್ ಬಿಟ್ಟು ಈ ಥರ ಸುತ್ತಲೂ ಈ ಥರ ಒಂದು ಡಾಟ್ಸ್ ಹಾಕ್ಕೊಂಡು ಒಂದು ಮಾರ್ಕನ್ನು ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಈಗ ಇದನ್ನು ಸುತ್ತಲೂ ಕೂಡ ಈ ಥರ ಕಟ್ ಮಾಡ್ಕೋಬೇಕು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಿಗಾದರೂ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅಂತಂದರೆ ಅವ್ರಿಗೆ ಶೇರ್ ಮಾಡಿ. ಮತ್ತು ನಿಮಗೆ ಇದರ ಒಂದು ಸ್ಟಿಚಿಂಗ್ ವಿಡಿಯೋ ಬೇಕು ಅಂತಂದರೆ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ನೋಡಿ ಈ ಥರ ನೀಟಾಗಿ ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು. ನೋಡಿ ನಮಗೆ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಈಗ ನಾವು ಇನ್ನೂ ಒಂದು ಪಾರ್ಟನ್ನು ಕಟ್ ಮಾಡ್ಕೋಬೇಕಲ್ವಾ, ಸೊ ಅದನ್ನು ಅಷ್ಟೇ ನೋಡಿ ಲೈನಿಂಗನ್ನು ಈ ಥರ ಪ್ಲೇಸ್ ಮಾಡಿಕೊಂಡು ನಮಗೆ ಕ್ಲೋಸ್ ಆಗಿರುವಂಥ ಸೈಡು ನಮ್ಮ ಕಡೆಗೆ ಬರಬೇಕು ಆ ಥರ ಹಾಕ್ಕೊಳ್ಳಿ. ಇನ್ ಕೇಸ್ ಸಾಕಾಗಿಲ್ಲ ಅಂತಂದರೆ ಓಪನ್ ಇರುವಂಥ ಸೈಡ್ಗೆ ಬೇಕಾದರೂ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೋಬೋದು. ನೋಡಿ ಈ ಥರ ಹಾಕ್ಕೊಂಡು ಸುತ್ತಲೂ ಅಟ್ಲೀಸ್ಟ್ ಒಂದು 3/4 ಇಂಚು ಎಕ್ಸ್ಟ್ರಾ ಇರೋ ಥರ ನಮಗೆ ಕ್ಲಾತ್ ಬರಬೇಕು. ಆ ಥರ ನೋಡಿಕೊಂಡು ಸುತ್ತಲೂ ಕೂಡ ನೋಡಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ಆವಾಗಲೇ ನಾವು ಮಾರ್ಕ್ ಮಾಡಿದ್ವಲ್ಲ ಸೇಮ್ ಅದೇ ಥರ ನೋಡಿ ಸುತ್ತಲೂ ಈ ಥರ
ಮಾರ್ಕ್ ಮಾಡ್ಕೋಬೇಕು. ಈ ಥರ ಸುತ್ತಲೂ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೆಕ್ ಕಡೆ ಬಂದಾಗ ನಾವು ಇಲ್ಲೇನು ಎಕ್ಸ್ಟ್ರಾ ಬಿಡೋದು ಬೇಡ. ಅದು ಬಿಟ್ಟು ಉಳಿದಿರೋ ಸುತ್ತಲೂ ಕೂಡ ಏನು ಮಾಡ್ಕೋಬೇಕು, ಒಂದು 1/2 ಇಂಚು ನಾವು ಸ್ಟಿಚ್ ಮಾಡ್ತೀವಲ್ವ ಅಲ್ಲಿಗೆ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಸುತ್ತಲೂ ಇನ್ನೊಂದು 1/2 ಇಂಚು, ಬೇಕಾದರೆ ನೀವು 3/4 ಇಂಚು ಬೇಕಾದ್ರೂ ಒಳಗಡೆಗೆ ಎಕ್ಸ್ಟ್ರಾ ಕಚ್ಚಾ ಬಿಡ್ಬೋದು. ಇಲ್ಲಿ ನಾನು 1/2 ಇಂಚ್ ಅಷ್ಟೇ ಬಿಡ್ತಾ ಇದ್ದೀನಿ, 1/2 ಇಂಚ್ ಬಿಡಬೇಕು. ನೆಕ್ ಹತ್ರ ಏನು ಎಕ್ಸ್ಟ್ರಾ ನಾವು ಬಿಡೋದು ಬೇಡ. ನೋಡಿ ಈ ಥರ ಇಟ್ಕೊಂಡು ನಾವು ಡಾಟ್ಸ್ ಹಿಡ್ದಿದ್ದೀವಲ್ವ, ಡಾಟ್ಸ್ ಹಿಡಿಬೇಕಲ್ವ, ಅಲ್ಲೂ ಕೂಡ ಈ ಥರ ಮಾರ್ಕನ್ನು ಮಾಡ್ಕೊಂಬಿಡಿ. ಓಕೆ, ಇವಾಗ ಇದನ್ನು ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನ ಈಗ ನೀಟಾಗಿ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ನಮಗೆ ಈಗ ಶೇಪ್ ಈ ಥರ ಬಂದಿದೆಯಲ್ವಾ. ಇವಾಗ ಈ ಒಂದು ಮಾರ್ಕಿಂಗ್ಸು ನಮಗೆ ಇನ್ನೊಂದು ಕಡೆ ಕೂಡ ಬೇಕು. ಆಗ ನಾವು ಏನು ಮಾಡ್ಕೋಬೇಕು ಅಂತಂದರೆ ನೋಡಿ ಈ ಥರ ಸ್ವಲ್ಪ ತಿಕ್ಕಾಗಿ ಬರ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಸೇಮ್ ಮಾರ್ಕಿಂಗ್ಸು ಇನ್ನೊಂದು ಕಡೆಗೂ ಬಂದಿರ್ತವೆ. ನೋಡಿ ಇಲ್ಲಿ ಸೇಮ್ ಅದೇ ಥರ ಯಾವ ಥರ ಮಾರ್ಕಿಂಗ್ಸ್ ಬಿದ್ದಿದೆಯೋ ಅದ್ರ ಮೇಲೆ ಈ ಥರ ಮಾರ್ಕಿಂಗನ್ನು ಡ್ರಾ ಮಾಡ್ಕೋಬೇಕು. ಓಕೆ, ಇವಾಗ ನಾವು ಏನಿದು ಕಟ್ ಮಾಡ್ಕೊಂಡಿದ್ದೀವಿ ಸೇಮ್ ಇದನ್ನೇ ನಾವು ಮೇನ್ ಕ್ಲಾತ್ ಮೇಲೆ ಹಾಕ್ಕೊಂಡು ಸೇಮ್ ಇದೇ ಥರ ಕಟ್ ಮಾಡಿಕೊಂಡ್ರೆ ನಮಗೆ ಸ್ಟಿಚಿಂಗ್ ಸಾಕಾಗುತ್ತೆ. ಓಕೆ, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.